ಡೇ 16 ಆಫ್ ಫಿಟ್ನೆಸ್ ವ್ಲಾಗ್. ಆಫೀಸ್ ವರ್ಕ್ಸ್ ಕಂಪ್ಲೀಟ್ ಮಾಡಿ ನಾನು ನಮ್ಮ ತಮ್ಮ ಬೈಕ್ ಹತ್ತಿ ಎಲ್ಲಿ ಹೊಂಟ್ಬಿಟ್ಟೇವಿ ಅಂತಂದ್ರ ಗದಗ್ ಹೊಂಟ್ಬಿಟ್ಟಿವ್ರಿ. ಯಾಕೆ ಹೊಂಟಿವಿ ಮುಂದೆ ಹೇಳ್ತಂಬರ್ರಿ. ಇನ್ನೊಂದು ವಿಷಯ ಏನ್ ತಿಳಿಸ್ಬೇಕಪ್ಪ ಅಂತಂದ್ರ ನಾ ನಿಮಗ ಬೈಕ್ನಾಗ ಹೋಗ್ಬೇಕಾರ ಮ್ಯಾಪ್ ಹಾಕಿ ಹೋಗುದು ಸರಿ, ಆದ್ರೆ ಮ್ಯಾಪ್ ನ ನಂಬ್ಕೊಂಡು ಹೋಗುದು ತಪ್ಪು. ನನಗೂ ಹಿಂಗ ಆತ್ರಿ. ಶಾರ್ಟ್ ಕಟ್ ದಾರಿ ತೋರ್ಸದ್ ಬಿಡ ಅಂತೇಳಿ ಅದ ದಾರಿಗೆ ಹೋಗ್ಬೇಕಂತ ಅನ್ಕೊಂಡೆ. ಮತ್ತ ಅದ ದಾರಿಗೆ ಹೋದೆ, ಆದ್ರ ಅಲ್ಲಿ 2 ಹಳ್ಳ ಅದಾವು. ಅದು ದಾರಿ ತೋರಿಸ್ತತ್ರಿ, ಆದ್ರ ದಾರಿ ಹೆಂಗೈತೆ ಅನ್ನೋದು ತೋರ್ಸಂಗಿಲ್ಲ. ಹಿಂಗಾಗಿ 20 ಕಿಲೋಮೀಟರ್ ಎಕ್ಸ್ಟ್ರಾ ರೌಂಡ್ ಹೊಡೆದು ಅಂತೂ ಇಂತೂ ಗದಗ್ ಬಂದ್ ಸೇರಿದ್ಯಾ. ಇಲ್ಲಿ ಯಾಕೆ ಬಂದನಪ್ಪ ಅಂತಂದ್ರ ನಾಳೆ ಒಂದು ಇಲ್ಲೇ ಫಂಕ್ಷನ್ ಇತ್ತು, ಹಿಂಗಾಗಿ ಬಂದಿದ್ಯಾ. ಈಗ ನಾ ಇರೋದು ನಮ್ ಕಾಕರ ಮನ್ಯಾಗ. ಮತ್ತೆ ಹಿಂದ್ ಕಾಣಕತ್ತಲ್ ಶೆಡ್ ಆದಲ್ರಿ ಮನಿ, ಅದು ಓನ್ಲಿ ಆ ಮನಿಯ ಒಂದು ಭಾಗ. ಸ್ವಲ್ಪ ಮನಸ್ಸಿಂದ ಕೇಳ್ರಿ. ನಿಮ್ ಜೀವನದಾಗನು ಹೊರಗಿನವ್ರನ್ನ ಹೊರತುಪಡಿಸಿ ನಿಮ್ಮ ಕುಟುಂಬದಾಗನ ಒಬ್ಬ ಐಡಲ್ ಪರ್ಸನ್ ಇರ್ತಾನ, ಅಂದ್ರೆ ಆದರ್ಶ ವ್ಯಕ್ತಿ. ಅವರನ್ನ ನೋಡಿ ಕಲಿಬೇಕು, ಮತ್ತ ಅವ್ರಂಗ ಬಾಳ್ಬೇಕ, ಅವ್ರಂಗ ಆಗ್ಬೇಕ ಅನ್ನೋದೊಂದು ಇರ್ತತ್ ನಿಮಗ. ನಮ್ ಕುಟುಂಬದಾಗನು ಅಂತವ್ರೊಬ್ರು ಅದಾರ, ಅವ್ರದ ಈ ಮನಿ ನೋಡ್ಬಿಟ್ರಂದ್ರ ಬೆರಗಾಗ್ ಹೋಗ್ತಿರಿ. ನಾಳೆ ಬ್ಲಾಗ್ನಾಗ ಈ ಮನಿ ತೋರಿಸ್ತಾ ನಿಮ್ಗೆ. ನನ್ ಪ್ರಕಾರ ಒಬ್ಬ ಮನುಷ್ಯಾಗ ಡ್ರೀಮ್ಸ್ ಅನ್ನೋದು ಇರಬೇಕ್ರಿ, ಮತ್ತ ಅವ್ ಡ್ರೀಮ್ಸ್ ದೊಡ್ಡ ಇರ್ಬೇಕು. ಅಂದ್ರ ಈಗ ನನಗ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಣಕ್ ಕಾಲಿಲ್ಲ ಅಂದ್ರೂ ನಾನೊಂದು ರೋಲ್ಸ್ ರಾಯ್ಸ್ ತಗೊಂತ ನಾನು ಕನಸಿರ್ಬೇಕು, ಮತ್ತ ಅದ ನಮಗ ದಿನಾ ನೆನಪಾಗ್ತಿರ್ಬೇಕು. ಮುಂದೊಂದ್ ದಿನ ರೋಲ್ಸ್ ರಾಯ್ಸ್ ತಗೋಣಕ್ ಕಾಲಿಲ್ಲ ಅಂದ್ರೂ ಒಂದು ಫಾರ್ಚುನರ್ ತಗೋಣಷ್ಟು ನಾವು ಬೆಳೆದಿರ್ತೀವಿ ಅನ್ನೋದು ನನ್ನ ನಂಬಿಕೆ. ಇದನ್ನೆಲ್ಲಾ ಕೇಳಿ ನಿಮಗ ಮನಸ್ಸಿಗೆ ಏನ್ ಅನಿಸ್ತಲ್ಲ ಅದನ್ನ ಕಮೆಂಟ್ ಮಾಡ್ರಿ. ಮೋಟಿವೇಶನ್ ಬಾಳ ಆತ ಅನಿಸ್ತದ ನನಗ. ಇದು ಮೋಟಿವೇಶನ್ ಅಲ್ರಿ, ನನ್ನ ಮನಸ್ಸಿನ ಮಾತುಗಳು. ಬ್ಯಾಕ್ ಟು ವರ್ಕೌಟ್. ಆಫೀಸ್ ಮುಗಿಸಿ ಊರಿಗೆ ಬರೋದಾಗ ಲೇಟ್ ಆಗೈತ್ರಿ. ಹಿಂಗಾಗಿ ಇವತ್ತು ಜಿಮ್ಗೆ ಹೋಗಕ್ ಆಗಲಿಲ್ಲ. ಜಿಮ್ಗೆ ಇಲ್ಲಿ ಹೋಗ್ಬೇಕಂದ್ರು ನನಗೆ ಯಾವ ಗೊತ್ತಿದ್ದಿಲ್ಲ. ಹಿಂಗಾಗಿ ಇಲ್ಲೇ ಮನೆಯೊಳಗ ಎಕ್ಸರ್ಸೈಸ್ ಮಾಡಿದ್ಯಾ. ನಾಳಂತೂ ಸಂಡೇ, ಆಫೀಸ್ಗೂ ರಜೆ, ಜಿಮ್ಗೂ ರಜೆ. ನಾಳೆ ಫಂಕ್ಷನ್ ಮುಗಿಸಿ ಟೈಮ್ ಇದ್ರೆ ಊರಿಗೆ ಹೋಗುವ, ಇಲ್ಲಾಂದ್ರೆ ನಾಡಿದ್ದು. ಇವತ್ತಿಗೆ ಇಷ್ಟು ಸಾಕು, ಮತ್ತೆ ನಾಳಿನ ಬ್ಲಾಗ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.